ಯಾವಾಗ್ಲೂ ಇದೆ ಆಯ್ತು. ಎಷ್ಟು ಬೇಕಾದ್ರೂ ಬಂದು ಕಿತ್ಕೊಂಡು ಹೋಗ್ರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸ ಇಲ್ಲ ಗುರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಜಾತ್ರೆ ಸ್ಟಾರ್ಟ್ ಆಗಿದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇದ್ರ ಫುಲ್ ವಿಡಿಯೋ ಬೇಕಾದ್ರೆ ಬಯೋಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಗೈಸ್ ಯಾವಾಗ್ಲೂ ಇದೆ ಆಯ್ತು. ಸ್ನ್ಯಾಪ್ ಆಗ್ತಾವಳೆ, ನಿಂದೇನ್ ಆಗ್ತಾ ಇಲ್ಲ ಅಂತ. ಕಂಗ್ರಾಚುಲೇಷನ್ ಬ್ರದರ್. ನಿನ್ನನ್ನು ವಿಡಿಯೋ ಮಾಡ್ತಿರೋದೇ ಅದಕ್ಕೆ ಬ್ಲಾಗಲ್ಲಿ ಹಾಕ್ಬೇಕು. ಏನ್ ಗೊತ್ತಾ ಗೈಸ್, ನಾವು ಪ್ರತಿ ಸಲ ಊರ್ಗ್ ಹೋಗುವಾಗ್ಲೂ ಈ ಹೊಲ ನೋಡ್ತೀನಿ, ಫುಲ್ಲು ಹಸಿರಾಗಿ ಇರುತ್ತೆ. ಯಾವತ್ತೂ ಒಣಗಿರೋದ್ನೇ ನೋಡಿಲ್ಲ ನಾನು. ನಿಮ್ಮೂರ್ ಕಡೆನೂ ಈ ತರ ಹಸಿರಾಗಿದ್ರೆ ಆ ಊರ ಹೆಸರನ್ನ ಕಮೆಂಟ್ ಮಾಡಿ. ಆಕ್ಚುಲಿ ಈ ಬೆಟ್ಟನ ನಾನು ಹೋದ್ ಸರಿ ಮಾಡಿದ ವಿಡಿಯೋಲಿ ಎಲ್ಲರೂ ನೋಡೇ ಇರ್ತೀರಾ. ಇದು ಹುತ್ರಿದುರ್ಗ ಬೆಟ್ಟ. ನಾನು ಯಾವತ್ತೂ ಹೋಗೇ ಇಲ್ಲ. ಹೋದ್ ಸರಿನೂ ಹೋಗ್ಬೇಕು ಅನ್ಕೊಂಡೆ, ಈ ಸರಿನೂ ಹೋಗ್ಬೇಕು ಅನ್ಕೋತಿದೀನಿ. ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲ ಗುರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಊರಿಗೆ ಬಂದಾಯ್ತು. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಜಾತ್ರೆ ನೋಡ್ಕೊಂಡು ಬರೋಣ ಬನ್ನಿ. ಜನ್ಮಕ್ಕೆ ಹೋಗೋ. ಇವಾಗಿನ್ನು ಗೊಂಬೆ ಡ್ಯಾನ್ಸ್ ನೋಡೋಣ ಅಂತ ಬಂದು ನಿಂತಿದ್ರೆ ನನ್ಗೆ ಗೊಂಬೆ ಎದುರಿಸ್ಬಿಟ್ಟು ಇದೆಲ್ಲ ಏನಪ್ಪಾ ಅನ್ನೋ ಡೌಟ್ ನಿಮ್ಗೆಲ್ಲ ಇರುತ್ತೆ ಅಂತ ಗೊತ್ತು. ಇದು ಕೊಂಡ ಮಾಡೋಕೆ ಅಂತ ಇಟ್ಕೊಂಡಿರೋ ಸೌದೆಗಳು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಪುರಾತನ ಕಾಲದಿಂದನೂ ದೇವ್ರನ್ನ ನಮ್ ಕಣದಲ್ಲಿ ಪೂಜೆ ಮಾಡಿ ಸಂಪ್ರದಾಯ ಇದೆ. ಸೊ ಈಗಲೂ ಅದನ್ನೇ ಮಾಡ್ತಾ ಬರ್ತಿದ್ದಾರೆ. ಗೊಂಬೆ ಡ್ಯಾನ್ಸು, ದೇವ್ರ ಡ್ಯಾನ್ಸ್ ಎಲ್ಲ ನೋಡಿದ್ದಾಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಾರ್ನ ಬನ್ನಿ. ದೇವ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಗ ನಾನು ಗೊತ್ತಲ್ಲ, ನಮ್ಮ ಅಕ್ಕನ ಟ್ಯಾಕ್ಸ್ ಕೂಡ ಹಾಕ್ದೆ. ಏನು ಟ್ಯಾಕ್ಸ್ ಅಂತನಾ ಮುಂದಕ್ಕೆ ನೋಡ್ತಾ ಇದ್ವಿ, ಗೊತ್ತಾಗುತ್ತೆ. ಅಲ್ಲಿಂದ ಬಂದು ನಾನು ಹುಡುಕಿದ ಪ್ಲೇಸ್ ಅಂತೂ ಸಿಕ್ಕೇ ಬಿಡ್ತು. ಈಗ ಆಗ್ತೀನಿ ನೋಡಿ ನಮ್ಮ ಅಕ್ಕನ ಟ್ಯಾಕ್ಸ್. ಜಾಸ್ತಿ ಏನು ಕೇಳಲಿಲ್ಲ, ಬಳೆ ಕೇಳಿದೆ, ಕೊಡ್ಸೋ ಬಿಟ್ಲು. ಇನ್ನೂ ಏನು ಬೇಕು ತಗೊಂಡ್ಲು. ನಾನೇ ಏನು ಬೇಡ ಅಂತ ತಗೊಳ್ಳಿಲ್ಲ. ಗೈಸ್ ಈ ಥರದೊಂದು ಟಾಯ್ ಲಿಖಿತಂಗೆ ಇದು ನಮ್ಮ ಅಕ್ಕ ಕೊಡಿಸಿದ್ದು ಬಳೆ ನನಗೆ. ಆಮೇಲೆ ಅವಳೊಂದು ಏನೋ ಕ್ಲಿಪ್ ತೊಗೊಂಡ್ಲು, ತೋರಿಸು, ಬೆಳಗ್ಗೆ ಆರತಿ ಹೊತ್ಕೊಂಡಾಗ ಹಾಕೊಳ್ಳೋದಿಕ್ಕೆ ಅಂತ. ಸೊ ಇವಾಗ ನಮ್ಮ ನಡೆ ಮನೆ ಕಡೆ. ದೇವಸ್ಥಾನದಿಂದ ಬಂದು ಮನೇಲಿ ದಾರ್ತಿಗಳಿಗೆಲ್ಲ ಪೂಜೆ ಮಾಡಿ ಮತ್ತೆ ಹೊರಗಡೆ ಹೊರಟ್ವಿ. ಯಾಕಂದ್ರೆ ನಾವು ನೋಡಕ್ ಬಂದಿದ್ದು ನಾಟಕನ. ಅಲ್ಲಾಗ್ಲೇ ಕೊಂಡ ಕೂಡ ಹಚ್ಚಿಟ್ಟಿದ್ರು. ನಮ್ ಕೈಲಂತೂ ನಾಟಕನೇ ನೋಡಕ್ಕಾಗಲಿಲ್ಲ, ನಿದ್ದೆ ಬಂತು ಅಂತ ಮನೆ ಕಡೆ ಹೊರಟ್ಬಿಟ್ವಿ ಅಷ್ಟೇ. ಈ ಲುಕ್ ಬಂದು ಬೆಳಗ್ಗೆ ಆರತಿ ಹೊತ್ಕೊಳ್ಳುವಾಗ ನಾನು ಕೂಡ ಸೀರೆ ಹಾಕೋತೀನಿ ಅಂತ ಸೀರೆ ಹಾಕೊಂಡಿದ್ದೆ. ಯಾಕಂದ್ರೆ ನನ್ಗೆ ಸೀರೆ ಅಂದ್ರೇನೆ ತುಂಬಾ ಇಷ್ಟ. ಹೆಣ್ಣಿಗೆ ಸೀರೆ ಯಾಕೆ ಅಂದ. ಆರತಿ ಕೂಡ ರೆಡಿ ಆಗಿತ್ತು. ಆರತಿಗೆ ದೀಪ ಹಚ್ಕೊಂಡು ಹೋಗೋ ಅಷ್ಟರಲ್ಲಿ ಅಲ್ಲೇ ವೀರಗಾಸೆನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ನನ್ ವೀರಗಾಸೆ ನೋಡ್ಬೇಕನ್ನೋ ತುಂಬಾ ಆಸೆ ಇತ್ತು. ಸೊ ಅಲ್ಲೇ ನಮ್ಮ ಅಕ್ಕನ ಬಿಟ್ಬಿಟ್ಟು, ಲಿಕ್ಕಿನೂ ಬಿಟ್ಬಿಟ್ಟು ನಾನು ವೀರಗಾಸೆ ಅಂತ ಹೋಗ್ಬಿಟ್ಟೆ.
ದೇವ್ರ ಜೊತೆ ಆರತಿಗಳು ದೇವಸ್ಥಾನನ ಒಂದ್ ಸುತ್ತಿ ಮತ್ತೆ ಕೊಂಡನು 3 ಸುತ್ತಬೇಕು. ಅಷ್ಟರಲ್ಲಿ ಬೆಳಗಿನ ಜಾವ ಆಗೇ ಹೋಯ್ತು. ಯಾಕಪ್ಪ ಹೊತ್ತಾಗಂಗಿಲ್ಲ ಅಂದ್ರೆ ಕೊಂಡನ ಸೂರ್ಯ ಹುಟ್ಟೋಕು ಮುಂಚೆನೆ ಆಯ್ಬೇಕಾಗುತ್ತೆ, ಅದಕ್ಕೋಸ್ಕರ ಲೇಟ್ ಮಾಡೋ ಹಂಗಿಲ್ಲ. ಕೊಂಡ ಆಯ್ದಾದ್ಮೇಲೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆರತಿ ತಗೊಂಡೋಗಿ ದೇವಸ್ಥಾನದ ಒಳಗಡೆ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸಿ ಹೊರಗಡೆ ತಂದ್ಮೇಲೆ ಅದ್ರಲ್ಲಿರೋ ಒಂದೇ ಒಂದು ಒಂಬಾಳೆನ ದೇವಸ್ಥಾನದ ಮೇಲೆ ಎಸಿಬೇಕು. ಎಲ್ಲ ನಮ್ದೇ ಗದ್ದೆ, ಎಷ್ಟು ಬೇಕಾದ್ರೂ ಒಂದು ಕಿತ್ಕೊಂಡು ಹೋಗ್ರಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಅಂತ ಹೇಳ್ತೀನಿ. ಸೊ ಗೈಸ್, ಹಬ್ಬ ಎಲ್ಲ ಆಯಿತು, ವ್ಲಾಗ್ ಮುಗಿಸೋ ಟೈಮ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ತಿದ್ಕೋತೀನಿ. ಥ್ಯಾಂಕ್ ಯು.